ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್. ವೀಕ್ಷಕರೇ, ಇವತ್ತೊಂದು ದಿನ ಈ ಒಂದು ವಿಡಿಯೋದ ಮೂಲಕ ಬಹಳ ಅಪರೂಪವಾದಂತಹ ಒಂದು ವಶೀಕರಣದ ಒಂದು ಮಂತ್ರ ಪ್ರಯೋಗವನ್ನು ನಾನು ನಿಮಗೆ ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೋಡಿ, ಸಾಮಾನ್ಯವಾಗಿ ನೀವು ನಾನಾ ಥರದ ವಶೀಕರಣದ ತಂತ್ರಗಳನ್ನು ನೀವು ನೋಡಿರ್ಬೋದು. ಆದರೆ ಎಕ್ಸ್ಪೆಷಲಿ ಇದು ಒಂದು ವಿಶಿಷ್ಟವಾದ ರೀತಿಯಲ್ಲಿ ದಕ್ಷಿಣ ಕಾಳಿಕೆ ಅಥವಾ ಕಾಳಿ ದೇವಿಯ ವಶೀಕರಣದ ಮಂತ್ರ ಪ್ರಯೋಗ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಈ ಒಂದು ವಿಶೇಷವಾದಂತಹ ವಶೀಕರಣ ತಂತ್ರ ಪ್ರಯೋಗಗಳು ಯಾರೆಲ್ಲ ಮಾಡಬೇಕು, ಯಾರೆಲ್ಲ ಮಾಡಿದರೆ ಏನೆಲ್ಲ ಲಾಭ ಆಗ್ತದೆ, ಹೇಗೆ ಮಾಡಬೇಕು, ಯಾವ ದಿನಗಳಲ್ಲಿ ಮಾಡಬೇಕು. ನೋಡಿ, ಈ ಒಂದು ಕ್ರಮಗಳನ್ನು ಸರಿಯಾದ ರೀತಿಯಲ್ಲಿ ಅನುಸರಿಸಿಬಿಟ್ರೆ ನೀವು ಖಂಡಿತವಾಗಿಯೂ ಈ ಒಂದು ಕಾಳಿ ದೇವಿಯ ವಶೀಕರಣ ಮಂತ್ರವನ್ನು ಸಿದ್ಧಿಯನ್ನು ಮಾಡಿಕೊಂಡ ಹಾಗೆ. ಈ ರೀತಿಯಾಗಿ ಮಾಡಿಕೊಂಡಂತಹ ಪ್ರಯೋಗವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ನೀವು ಸದ್ಬಳಕೆ ಮಾಡಿಕೊಂಡಿದ್ದೆ ಆದಲ್ಲಿ ಅದ್ಭುತವಾದಂತಹ ಯಶಸ್ಸನ್ನು ಕಾಣ್ಬೋದಾಗುತ್ತೆ. ನೋಡಿ, ವಿಷಯ ಬಹಳ ಅದ್ಭುತವಾದಂಥದ್ದು ವೀಕ್ಷಕರೇ. ಈ ವಿಡಿಯೋನ ಸ್ಕಿಪ್ ಮಾಡದೆ ದಯಮಾಡಿ ಸಂಪೂರ್ಣವಾಗಿ ನೋಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸಾಮಾನ್ಯವಾಗಿ ವಶೀಕರಣ ಅಂತಕ್ಕಂಥದ್ದು ಹೇಗೆ ಬೇಕು ಹಾಗೆ, ಯಾರನ್ನು ಬೇಕು ಹಾಗೆ ಮಾಡುವಂಥದ್ದಲ್ಲ. ಸಾಮಾನ್ಯವಾಗಿ ವಶೀಕರಣವನ್ನು ಯಾವ ರೀತಿಯಲ್ಲಿ ಮಾಡಬೇಕು? ದಾಂಪತ್ಯಗಳಲ್ಲಿ ಪರಸ್ಪರ ವಿರೋಧಿಗಳಾಗಿ ಹೆಂಡತಿ ಗಂಡನನ್ನು ಬಿಟ್ಟು, ಗಂಡ ಹೆಂಡತಿಯನ್ನು ಬಿಟ್ಟು ಪರಸ್ಪರ ಜಗಳ, ಜಂಜಾಟ, ಕಿರಿಕಿರಿಗಳಾಗ್ತಾ ಇದ್ದರೆ, ಅಥವಾ ನಿಮ್ಮ ಪತ್ನಿ ನಿಮ್ಮ ಮನೆಗೆ ಹೊಂದಾಣಿಕೆ ಆಗ್ತಾ ಇಲ್ಲ, ಅತ್ತೆ ಮಾವವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಳ್ತಾ ಇಲ್ಲ, ನಿಮ್ಮ ಅಣ್ಣ ತಮ್ಮಂದಿರ ಜೊತೆ, ನಿಮ್ಮ ಅಕ್ಕ ತಂಗಿರ ಜೊತೆಯಲ್ಲಿ ಹೊಂದಾಣಿಕೆ ಮಾಡ್ಕೊಳ್ತಾ ಇಲ್ಲ, ಸೊ ಆ ಮನೆಗೆ ವ್ಯವಸ್ಥಿತವಾಗಿ ಹೊಂದಾಣಿಕೆ ಆಗ್ತಾ ಇಲ್ಲ ಅನ್ನುವಂತಹ ಒಂದು ಸಮಸ್ಯೆಗಳಿದ್ದಾಗ ಮಾಡ್ಕೋಬೋದು. ಅದೇ ರೀತಿಯಲ್ಲಿ ಕುಟುಂಬದಲ್ಲಿ ಕೆಲವೊಂದಷ್ಟು ಕಲಹಗಳು ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಯರೊಟ್ಟಿಗೆ, ಮಾತಾಪಿತ್ರರೊಟ್ಟಿಗೆ ಕಿರಿಕಿರಿಗಳಾಗ್ತಾ ಇದ್ದರೆ ಅಂಥವರು ನಮ್ಮನ್ನು ಅರ್ಥ ಮಾಡ್ಕೋಬೇಕು, ನಾವು ಅವ್ರನ್ನ ಒಲಿಸ್ಕೋಬೇಕು, ಅವರು ನಮ್ಮವರಾಗಬೇಕು, ಅಥವಾ ನಮ್ಮ ಮಾತನ್ನು ಅವ್ರು ಕೇಳಬೇಕು ಅನ್ನುವಂತಹ ನಿಟ್ಟಲ್ಲಿ ಈ ರೀತಿಯಾದಂತಹ ವರ್ಗದವರು ಕೂಡ ಈ ಒಂದು ತಂತ್ರವನ್ನು ಮಾಡ್ಬೋದಾಗಿರ್ತದೆ. ಜೊತೆಗೆ ಪ್ರಮುಖವಾಗಿ ಒಂದು ಏನು ಹೇಳೋಕ್ಕೆ ಇಷ್ಟಪಡ್ತೇನೆ ಅಂದರೆ, ಬಹಳ ದಿನಗಳಿಂದ ಇವತ್ತು ಒಂದು ಸೋದರ ಸಂಬಂಧ ಅಂದರೆ ಸೋದರತ್ತೆಯ ಮಗಳು ಅಥವಾ ಸೋದರತ್ತೆಯ ಮಗ, ಸೋದರ ಮಾವನ ಮಗ, ಸೋದರತ್ತೆಯ ಮಗ, ಅಥವಾ ಏನು ಅಕ್ಕಪಕ್ಕದಲ್ಲೇ ದೂರದ ರಿಲೇಷನು, ಈ ರೀತಿಯಲ್ಲಿ ಪರಸ್ಪರ ಒಬ್ಬರಿಗೆ ಪ್ರೀತಿ ವಿಶ್ವಾಸ ಅಂತಕ್ಕಂಥದ್ದು ಬೆಳೆದಿರ್ತದೆ. ಬಹಳ ದಿನ ಲಾಂಗ್ ಟರ್ಮ್ ಆದರೂ ಕೂಡ ಒಬ್ಬರ ಭಾವನೆಯನ್ನು ಒಬ್ಬರು ಹೇಳ್ಕೊಳಕ್ಕಾಗ್ತಾ ಇಲ್ಲ, ಅಥವಾ ಅದನ್ನು ಹೇಳ್ಕೊಂಡ್ರೂ ಅವ್ರ ಭಾವನೆಗೆ ಸ್ಪಂದಿಸ್ತಾ ಇಲ್ಲ ಅನ್ನುವಂತಹ ವಿಚಾರಕ್ಕೆ ಬಂದಾಗ, ಸೊ ಅಂತಹ ಸಂದರ್ಭಗಳಲ್ಲಿ ಸಾತ್ವಿಕವಾಗಿ ಇದನ್ನು ನೀವು ಉಪಯೋಗಿಸ್ಕೋಬೋದಾಗಿರುತ್ತೆ. ನೋಡಿ, ಈ ವಶೀಕರಣ ತಂತ್ರಗಳನ್ನು ಯಾವಾಗಲೂ ಕೂಡ ನಿಮ್ಮ ಒಳ್ಳೆಯದಕ್ಕೆ ನೀವು ಬಳಸ್ಕೊಂಡಿದ್ದ ಆದರೆ ಅದು 100% ನಿಮಗೆ ರಿಸಲ್ಟನ್ನು ಕೊಡ್ತಕ್ಕಂಥದ್ದಾಗಿರ್ತದೆ. ಯಾವಾಗ ನೀವು ಯಾವುದೇ ತಂತ್ರಗಳನ್ನು ದುರುಪಯೋಗವನ್ನು ಪಡಿಸ್ಕೊಳ್ತೀರಾ ಅಂದರೆ ಅದರ ಕೆಟ್ಟ ಪರಿಣಾಮವನ್ನು ಸಹ ನೀವು ಅನುಭವಿಸುವಂಥದ್ದಾಗಿರ್ತದೆ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಈ ಒಂದು ತಂತ್ರಗಳನ್ನು ನೀವು ಬಳಸ್ಬೋದಾಗಿರ್ತದೆ. ನೋಡಿ, ಏನಪ್ಪ ಈ ಒಂದು ದಕ್ಷಿಣ ಕಾಳಿಕೆಯ ಆ ವಿಶೇಷವಾದಂತಹ ಒಂದು ಆ ಮಂತ್ರ ಪ್ರಯೋಗದಿಂದ ವಶೀಕರಣಗಳನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದನ್ನು ನೋಡಿದಾಗ ಬಹಳ ಅದ್ಭುತವಾದಂತಹ ಪ್ರಯೋಗ ವಿಚಾರಗಳಾಗಿರ್ತದೆ ಇದು. ಸೊ ಈ ಪ್ರಯೋಗ ವಿಚಾರಗಳಲ್ಲಿ ಏನೆಲ್ಲ ಲಾಭಗಳಿರ್ತದೆ ಅಂತಕ್ಕಂಥದ್ದಾದರೆ, ಇವತ್ತು ನೀವು ಉದ್ಯೋಗ ವ್ಯವಹಾರಗಳನ್ನು ಮಾಡ್ತಾ ಇರ್ತೀರ, ಆ ಉದ್ಯೋಗ ವ್ಯವಹಾರಗಳಲ್ಲಿ ಮೇಲಧಿಕಾರಿಗಳಿಂದ ಕಿರಿಕಿರಿಗಳಾಗ್ತಾ ಇರ್ತದೆ, ಸಮಸ್ಯೆಗಳು ಉಂಟಾಗ್ತಾ ಇರ್ತದೆ. ಎಷ್ಟೇ ಪ್ರಾಮಾಣಿಕವಾಗಿ ವರ್ಕ್ ಮಾಡಿದ್ರೂ ಕೂಡ ನಿಮ್ಮನ್ನು ಅವರು ಒಂದು ಗೌರವಯುತವಾಗಿಯೇ ನೋಡ್ತಾರಲ್ಲ, ಅಂತಹ ಸಂದರ್ಭದಲ್ಲೂ ಕೂಡ ಅಲ್ಲೂ ನಿಮ್ಮ ಪ್ರಾಧಾನ್ಯತೆಯನ್ನು ಮೆರೀಲಿಕ್ಕೆ, ನಿಮ್ಮ ಒಂದು ವ್ಯವಸ್ಥೆಯನ್ನು ನೀವು ತೋರಿಸಲಿಕ್ಕೆ, ನೀವು ಮೇಲಧಿಕಾರಿಗಳನ್ನೂ ಸಹ ಒಲಿಸ್ಕೊಳ್ಳಿಕ್ಕೆ ಕೂಡ ಈ ಒಂದು ವಿಶಿಷ್ಟವಾದಂತಹ ತಂತ್ರವನ್ನು ಸಹ ನೀವು ಮಾಡ್ಬೋದಾಗಿರ್ತದೆ. ಇಂತಹ ಒಂದು ಸಮಯಗಳಲ್ಲಿ ಈ ಒಂದು ತಂತ್ರಗಳನ್ನು ನೀವು ಮಾಡಿದ್ದೇ ಆದರೆ ನಿಮಗೆ ಅದು ಯಶಸ್ವಿಪೂರ್ವಕವಾಗಿ ಒಂದು ಲಾಭವನ್ನು ತಂದುಕೊಡುವಂಥದ್ದು, ಜೊತೆಗೆ ಅವರು ನಿಮಗೆ ಒಲಿಯುವಂಥವ್ರಾಗ್ತಾರೆ. ನೋಡಿ, ಇದು ಕುಟುಂಬ ಸಂಸಾರ ಒಂದೇ ಅಲ್ಲ, ಉದ್ಯೋಗ ಕ್ಷೇತ್ರದಲ್ಲಿ ಮಾಡ್ಬೋದು, ವ್ಯಾವಹಾರಿಕ ಕ್ಷೇತ್ರಗಳಲ್ಲಿ ಮಾಡ್ಬೋದು, ಜೊತೆಗೆ ಇವತ್ತು ನಿಮ್ಮ ಆಸ್ತಿ ಅಂತಸ್ತು, ಮನೆ, ಇನ್ನೊಂದು ಮತ್ತೊಂದು ಅದನ್ನು ಓಲೈಸ್ಕೋಬೇಕು ಅನ್ನುವಂತಹ ರೀತಿಯಲ್ಲೂ ಸಹ ಮಾಡ್ಬೋದಾಗಿರ್ತದೆ. ಸಾಮಾಜಿಕವಾಗಿ ಅಥವಾ ರಾಜಕೀಯವಾಗಿ ಅಥವಾ ಒಂದು ಸಭೆ ಸಮಾರಂಭಗಳಲ್ಲಿ ನಿಮ್ಮದೇ ಒಂದು ಪ್ರಾಧಾನ್ಯತೆಯನ್ನು ಮೆರಿಬೇಕು, ನೀವು ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಬೇಕು ಅನ್ನುವಂತಹ ಸಂದರ್ಭದಲ್ಲೂ ಕೂಡ ಈ ಒಂದು ತಂತ್ರ ಪ್ರಯೋಗಗಳನ್ನು ನೀವು ಮಾಡುವುದರಿಂದ ಖಂಡಿತವಾಗಿಯೂ ಕೂಡ ಅದನ್ನು ನೀವು ಓಲೈಸಿಕೊಳ್ಳುವಂಥದ್ದಾಗಿರ್ತದೆ ವೀಕ್ಷಕರೇ.
ನೋಡಿ, ಈ ಒಂದು ತಂತ್ರ ಸುಮ್ಮನೆ ಏನೋ ಅಂತಲ್ಲ, ಕಾಳಿ ದೇವಿಯ ಉದರದಿಂದ ಉತ್ಪತ್ತಿಯಾಗಿರ್ತಕ್ಕಂಥದ್ದು. ಸೊ ಈ ಒಂದು ತಂತ್ರದಿಂದ ಸಾಕ್ಷಾತ್ ಮಹಾದೇವನನ್ನು ಪಾರ್ವತಿಯೂ ಸಹ ಒಂದು ಒಲಿಸ್ಕೊಂಡಿರ್ತಕ್ಕಂತಹ ಇತಿಹಾಸವನ್ನು ಸಹ ಶಾಸ್ತ್ರ ಹೇಳ್ತಕ್ಕಂಥದ್ದಾಗಿರ್ತದೆ. ಹೀಗಾಗಿ ಈ ಒಂದು ತಂತ್ರ ಪ್ರಯೋಗಕ್ಕೆ, ಈ ಒಂದು ಮಂತ್ರ ಪ್ರಯೋಗಕ್ಕೆ ಅದು ಮಹತ್ವ ಇದೆ. ನೋಡಿ, ಹಾಗಾದರೆ ಈ ಒಂದು ತಂತ್ರ ಪ್ರಯೋಗವನ್ನು ಹೇಗೆ, ಯಾವ ರೀತಿಯಲ್ಲಿ ಮಾಡಬೇಕು? ನೋಡಿ, ಸಾಮಾನ್ಯವಾಗಿ ಮಂತ್ರ ಪ್ರಯೋಗವನ್ನು ಯೂಶಲಿ ಈ ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ದಿನಗಳಲ್ಲೇ ಬಹಳ ಶಕ್ತಿಶಾಲಿಯಾಗಿರ್ತದೆ ಅಂತ ಹೇಳಬಲ್ಲ. ಇಂತಹ ಸಂದರ್ಭಗಳಲ್ಲಿ ಮಾಡಬೇಕಾಗ್ತದೆ. ಜೊತೆಗೆ ಈ ಸಂದರ್ಭಗಳ ಜೊತೆಗೆ ವಿಶೇಷ ದಿನಗಳಲ್ಲಿ, ಅಂದರೆ ರವಿಪುಷ್ಯ ಯೋಗ ಉಂಟಾದಂತಹ ಸಮಯದಲ್ಲಿ ಅಥವಾ ವಿಶೇಷವಾಗಿ ಗಜಕೇಸರಿ ಯೋಗಗಳು ಉಂಟಾದಂತಹ ಸಂದರ್ಭಗಳಲ್ಲಿ, ಇಂತಹ ಯೋಗಗಳು ಉಂಟಾದಂತಹ ದಿನಮಾನಗಳಲ್ಲೂ ಸಹ ಈ ಒಂದು ತಂತ್ರಗಳನ್ನು ಮಾಡಬಹುದಾಗ್ತದೆ. ಆದರೆ ಸಾಮಾನ್ಯವಾಗಿ ಇಂತಹ ಯೋಗಗಳು ದಿನನಿತ್ಯ 108 ಯೋಗಗಳು ಉತ್ಪತ್ತಿ ಆಗ್ತಾ ಇರುತ್ತೆ. ಹೇಗೆ ಅನ್ನುವಂಥದ್ದು ಸಾಮಾನ್ಯ ಜನಗಳಿಗೆ ಗೊತ್ತಾಗಲಿಕ್ಕಿಲ್ಲ. ಹಾಗಾಗಿ ತುಂಬ ಉತ್ತಮವಾದ ದಿನಗಳಂದರೆ ಅಮಾವಾಸ್ಯೆ, ಹುಣ್ಣಿಮೆ. ಈ ಅಮಾವಾಸ್ಯೆ, ಹುಣ್ಣಿಮೆ ಸಾಮಾನ್ಯವಾಗಿ ಎಲ್ರಿಗೂ ಸಹ ಗೊತ್ತಾಗುವಂಥದ್ದಾಗಿರ್ತದೆ. ಇಂತಹ ದಿನಗಳಲ್ಲಿ ನೀವು ಈ ಒಂದು ಕಾರ್ಯಗಳನ್ನು ನೀವು ಮಾಡಿದ್ದೇ ಆದರೆ 100% ನೀವು ವಶೀಕರಣದ ಈ ಒಂದು ತಂತ್ರವನ್ನು ಸಾಧನೆ ಮಾಡ್ದಂಗೆ ಆಗ್ತದೆ. ಹಾಗಾದರೆ ಯಾವುದಪ್ಪ ಈ ಒಂದು ಮಂತ್ರ? ಅಂತಹ ಶಕ್ತಿಶಾಲಿಯಾಗಿರುವಂತಹ ಅಂಥ ಪವರ್ಫುಲ್ ಮಂತ್ರ ಯಾವುದು? ನೋಡಿ, ಯಾವುದೇ ಮಂತ್ರವನ್ನು ನಾವು ಸಿದ್ಧಿ ಮಾಡ್ಕೊಳ್ತೀವಿ ಅಂದರೆ ಫಸ್ಟ್ ಆಫ್ ಆಲ್ ಅದಕ್ಕೆ ನಾವು ಗೌರವವನ್ನು ಸಲ್ಲಿಸಬೇಕು. ಅದರ ಮೇಲೆ ನಾವು ಸಂಪೂರ್ಣವಾದ ನಂಬಿಕೆಯನ್ನು ಇಡಬೇಕು. ಆಗ ಮಾತ್ರ ಆ ಮಂತ್ರ ನಮಗೆ ಸಿದ್ಧಿ ಆಗಲಿಕ್ಕೆ ಸಾಧ್ಯ. ನೋಡಿ, ಬಹಳ ವಿಶೇಷವಾದಂತಹ ಮಂತ್ರ ಸ್ವರೂಪ ಇದಾಗಿರೋದ್ರಿಂದ ನಾನು ನಿಮಗೆ ಬಹಳ ಸುಲಭವಾದ ರೀತಿಯಲ್ಲಿ ಇದನ್ನು ಹೇಳ್ಕೊಡ್ತೀನಿ ವೀಕ್ಷಕರೇ. ದಯಮಾಡಿ ಇದನ್ನು ನೀವು ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನೋಡಿ, ಈ ಮಂತ್ರವನ್ನು ವಿಶೇಷವಾಗಿ ಫಸ್ಟು ಈ ಅಮಾವಾಸ್ಯೆ, ಹುಣ್ಣಿಮೆಯ ದಿನಗಳಲ್ಲಿ ನೀವು ಒಂದು ತೀರ್ಥಕ್ಷೇತ್ರಗಳಲ್ಲಿ ಪುಣ್ಯ ಸ್ನಾನವನ್ನು ಮಾಡಿ ಒದ್ದೆಯ ಬಟ್ಟೆಯಲ್ಲೇ ಈ ಒಂದು ಮಂತ್ರವನ್ನು ವಿಶೇಷವಾಗಿ 48 ಬಾರಿ ಅಂತ ನೀವು ವಿಶೇಷವಾಗಿ ಒಂದು ಅಮಾವಾಸ್ಯೆನೋ ಅಥವಾ ಒಂದು ಹುಣ್ಣಿಮೆನೋ ಮಾಡಿ ಅದನ್ನು ನೀವು ಫಸ್ಟು ಸಿದ್ಧಿಗೊಳಿಸ್ಕೋಬೇಕಾಗ್ತದೆ ವೀಕ್ಷಕರೇ. ಸೊ ಅದನ್ನು ಮಾಡಬೇಕಾದ್ರೇ ಆ ಸಮಯದಲ್ಲೇ 48 ಬಾರಿ ನೀವು ಮಾಡಬೇಕಾದ್ರೆ ನಿಮ್ಮ ಮನದಲ್ಲಿ ಒಂದು ಸಂಕಲ್ಪವನ್ನು ನೆರವೇರಿಸಬೇಕಾಗ್ತದೆ. ಯಾವ ರೀತಿ ಸಂಕಲ್ಪ? ನೀವು ಯಾರನ್ನ ಓಲೈಸ್ಕೋಬೇಕು ಅಂತ ಇದ್ದೀರೋ, ಯಾರ ಹತ್ರ ನೀವು ಒಂದು ಸ್ಥಾನವನ್ನು ಗಿಟ್ಟಿಸ್ಕೋಬೇಕು ಅಂತ ಇದ್ದೀರೋ, ಯಾರನ್ನ ನಿಮ್ಮ ಪ್ರೀತಿಗೆ ಓಲೈಸ್ಕೋಬೇಕು ಅಂತ ಇದ್ದೀರೋ, ಯಾರನ್ನ ವಶೀಕರಣ ಮಾಡ್ಕೋಬೇಕು ಅಂತ ಇದ್ದೀರೋ, ಅದು ನಿಮ್ಮ ಶತ್ರುಗಳೇ ಆಗಿರ್ಬೋದು, ಮಿತ್ರರೇ ಆಗಿರ್ಬೋದು, ಪತಿ ಆಗಿರ್ಬೋದು, ಸ್ನೇಹಿತ ಆಗಿರ್ಬೋದು, ನಿಮ್ಮ ವ್ಯಾವಹಾರಿಕ ದೃಷ್ಟಿಕೋನದಲ್ಲಿ ಆಗಿರ್ಬೋದು, ಯಾರು ಬೇಕಾದ್ರೂ ಆಗಿರ್ಬೋದು. ಆದರೆ ನೀವು ಅದನ್ನು ಒಂದು ಸದ್ಬಳಕೆಯಿಂದ ನೀವು ಇದನ್ನು ಮಾಡಿದ್ದೆ ಆದರೆ ಖಂಡಿತವಾಗಿಯೂ ಕಾರ್ಯ ಆಗ್ತದೆ ವೀಕ್ಷಕರೇ. ಏನಪ್ಪ ಇದು ಅದ್ಭುತವಾದಂತಹ ಮಂತ್ರ ಅನ್ನೋದಾದರೆ, ಮಂತ್ರ ಸ್ವರೂಪ ಹೀಗಿರ್ತದೆ. ದಯಮಾಡಿ ನೋಟ್ ಮಾಡ್ಕೊಳ್ಳಿ ವೀಕ್ಷಕರೇ. ಮತ್ತು ಕಮೆಂಟ್ಗಳಲ್ಲಿ ಬರೆದು ಕಳಿಸಿ, ಹಾಗೆ ಕಳಿಸಿ ಅನ್ನುವಂತಹ ವಿಚಾರ ಹೇಳಲಿಕ್ಕೆ ಹೋಗಬೇಡಿ. ಕರೆಕ್ಟಾಗಿ ವಿಡಿಯೋನ ಮತ್ತೊಂದು ಬಾರಿ ಕೇಳಿ ತಿಳ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ಮಂತ್ರ ಸ್ವರೂಪ ಹೀಗಿರ್ತಕ್ಕಂಥದ್ದು ನೋಟ್ ಮಾಡ್ಕೊಳ್ಳಿ ವೀಕ್ಷಕರೇ. ಬಹಳ ಸುಲಭವಾದಂತಹ ಮಂತ್ರ ಆಗಿರ್ತದೆ. ಮಂತ್ರ ಸ್ವರೂಪ ಹೀಗಿದೆ: ಓಂ ನಮೋ ಭಗವತೆ ಮುಖಕಮಲ ವಾಸಿನಿ ಸರ್ವಜನ ಮೋಹಿನಿ ಸ್ತ್ರೀವಶ್ಯ ಪುರುಷವಶ್ಯ ಸರ್ವಜನಾಂತ್ಯಕಾರಿ ತ್ರೈಲೋಕ್ಯ ಮೋಹಿನಿ ಓಂ ಕ್ಲೀಂ ಕ್ಲೀಂ ಹುಂ ಹುಂ ಹ್ರೀಂ ಹ್ರೀಂ ದಕ್ಷಿಣಾಕಾಳಿಕೆ ಹುಂ ಹುಂ ಹ್ರೀಂ ಹ್ರೀಂ ಕ್ಲೀಂ ಓಂ ಪಟ್ ಸ್ವಾಹ. ನೋಡಿ, ಇದು ಬಹಳ ಅದ್ಭುತವಾದಂತಹ ಮಂತ್ರ ಸ್ವರೂಪವಾಗಿರ್ತದೆ. ಮತ್ತೊಂದು ಬಾರಿ ನಿಮಗೋಸ್ಕರ ಹೇಳ್ಕೊಡ್ತಾ ಇದ್ದೀನಿ ವೀಕ್ಷಕರೇ, ಸರಿಯಾಗಿ ಗಮನವಿಟ್ಟು ನೋಟ್ ಮಾಡ್ಕೊಳ್ಳಿ. ಓಂ ನಮೋ ಭಗವತೆ ಮುಖಕಮಲ ವಾಸಿನಿ ಸರ್ವಜನ ಮೋಹಿನಿ ಸ್ತ್ರೀವಶ್ಯ ಪುರುಷವಶ್ಯ ಸರ್ವಜನಾಂತ್ಯಕಾರಿ ತ್ರೈಲೋಕ್ಯ ಮೋಹಿನಿ ಓಂ ಕ್ಲೀಂ ಕ್ಲೀಂ ಹುಂ ಹುಂ ಹ್ರೀಂ ಹ್ರೀಂ ದಕ್ಷಿಣಾಕಾಳಿಕೆ ಹುಂ ಹುಂ ರಿಂ ರಿಂ ಕ್ಲಿಂ ಕ್ಲಿಂ ಓಂ ಪಟ್ ಸ್ವಾಹ ಅಂಥೇಳಿ ಬಹಳ ಅದ್ಭುತವಾದಂತಹ ಒಂದು ದಕ್ಷಿಣ ಕಾಳಿಕೆಯ ಈ ಒಂದು ವಶೀಕರಣ ಮಂತ್ರ ಪ್ರಯೋಗದಿಂದ ನಿಮ್ಮ ಇಷ್ಟವಾದಂಥವರನ್ನು ನೀವು ಪಡ್ಕೋಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ.
ಈ ಮಾಹಿತಿ ತಮಗೆಲ್ಲ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಈ ಒಂದು ಭಾವನೆಗಳಿಂದ ದೂರ ಆಗಿದ್ದಾರೆ, ಪ್ರೀತಿ ವಿಶ್ವಾಸದಿಂದ ದೂರ ಆಗಿದ್ದಾರೆ, ಅವರ ಪ್ರೀತಿ ಸಿಗದೆ ಕೊರಗ್ತಾ ಇದ್ದಾರೆ, ಸಂಕಷ್ಟವನ್ನು ಪಡ್ತಾ ಇದ್ದಾರೆ, ಅವ್ರಿಗೆ ಯಾವುದೋ ಒಂದು ಅವರಂತೆ ಏನೂ ಆಗ್ತಾ ಇಲ್ಲ ಅನ್ನುವಂತಹ ಒಂದು ಜಿಜ್ಞಾಸೆಯಲ್ಲಿದ್ದಾರೆ, ಅಂಥವ್ರಿಗೆ ತಪ್ಪದೇ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ, ಎಲ್ರಿಗೂ ಶುಭವಾಗಲಿ ವೀಕ್ಷಕರೇ. ಯಾರಾದರೂ ಮುಕ್ತವಾಗಿ ನಮ್ಮೊಟ್ಟಿಗೆ ಮಾತಾಡಬೇಕು ಅನ್ನೋದಾದರೆ ವಿಡಿಯೋದಲ್ಲಿ ಕಾಣ್ತಾ ಇರತಕ್ಕಂತಹ ಸಂಖ್ಯೆಗೆ ಕರೆ ಮಾಡ್ಬೋದು ಅಂತ ಹೇಳ್ತಾ, ನಾವಿರುವಂತಹ ವಿಳಾಸ ಮೈಸೂರಿನ ವಿಜಯನಗರ 2ನೇ ಹಂತ KD ಸರ್ಕಲಲ್ಲಿ ನಮ್ಮ ಕಚೇರಿ ಇರ್ತಕ್ಕಂಥದ್ದು. ನೀವು ಬರೋಕ್ಕೂ ಮುನ್ನ ವಿಡಿಯೋದಲ್ಲಿ ಕಾಣುವಂತಹ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಸಮಯವನ್ನು ಖಚಿತಪಡಿಸ್ಕೊಂಡು ಬನ್ನಿ ಅಂತ ಹೇಳ್ತಾ, ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.